ತಿಳುವಳಿಕೆ ಯಾರೋ ಒಬ್ರು ಹೇಳಿರ್ಬೇಕು. ಆದರೆ ಕಾಗೇರಿ ಸಾಹೇಬ್ರೆ, ನಾನು ಡಾಕ್ಟರ್ ಇದ್ದೀನಿ, ನನ್ನ ಕಡೆ ಇಂಜೆಕ್ಷನ್ ಇದೆ ಚುಚ್ಚಲಿಕ್ಕೆ, ಆಗಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಅಂತ ಅವರು ಬಹಳ ಗಂಭೀರ ವಿಷಯ ತಗೊಂಡು ಭೀಮಣ್ಣ ನಾಯಕ್ ಅವರು ಪದೇ ಪದೇ ಆ ವಿಷಯ 1-2-3 ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಸಿರ್ಸಿ ಪರೇಶ್ ಮಿಶ್ರಾ ಕೇಸ್ ಅಂತ, ಆ ಕೇಸ್ ಸಂದರ್ಭದಲ್ಲಿ ಕಾಗೇರಿ ಸಾಹೇಬ್ರು ನಿನ್ನೆ ಪ್ರೆಸ್ ಮೀಟ್ ತಗೊಂಡು ನನ್ನ ಗಂಡನ ಮೇಲೆ ಆರೋಪ ಹಾಕಿದ್ದಾರೆ. ಏನಂತ, ಇವರು ಗಂಡ IG ಇರ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ ಕೈಗೊಂಬೆ ಆಗಿ ಎಲ್ಲ ಹುಡುಗವ್ರ ಮೇಲೆ ಕೇಸ್ ಹಾಕಿ ನಮ್ಮ ಹಿಂದೂ ಧರ್ಮ ಹುಡುಗವ್ರ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಪ್ರೆಸ್ ಮೀಟ್ ಅಲ್ಲಿ. ಸಾಹೇಬ್ರು ಮಿನಿಸ್ಟರ್ ಇದ್ದಾರೆ, ವಿವರಣ ಅವರೇ ಕೊಡ್ತಾರೆ. ಆದ್ರೆ ನಾನು ಒಂದೇ ಸ್ಪಷ್ಟೀಕರಣ ಕೇಳಲಿಕ್ಕೆ ಬಯಸ್ತೀನಿ ಕಾಗೇರಿ ಅವರಿಗೆ. ತಾವು ಕೂಡ ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಭಾಗದ ಶಾಸಕರು ತಾವು ಕೂಡ ಹೇಳ್ತಾ ಇದ್ದೀರಾ, ತಾವು ಆ ಹೋರಾಟದಲ್ಲಿ ಇದ್ದೀರಾ ಅಂತ. ಯಾಕೆ ಬರೀ ಹಿಂದುಳಿದು ವರ್ಗದು ಹುಡುಗವ್ರ ಮೇಲೆ ಕೇಸ್ ಆಗಿದೆ? ತಾವು ಹೋರಾಟ ನಡೆಸಿರೋರು ಲೀಡರ್ ಮೇಲೆ ಯಾಕೆ ಕೇಸ್ ಆಗಿಲ್ಲ ಅಂತ ಜೊತೆ ಏನು ಹೊಂದಾಣಿಕೆ ಇತ್ತು? ಏನು ಹೊಂದಾಣಿಕೆ ಪೊಲೀಸ್ ಅವ್ರ ಜೊತೆ? ನಿಮ್ಮ ಮೇಲೆ ಯಾಕೆ ಕೇಸ್ ಆಗಿಲ್ಲ ಕಾಗೇರಿ ಅವರೇ? ಬಾಕಿ ಎಲ್ಲ ಹಿಂದೂ ಜನರ ಮೇಲೆ, ಹಿಂದುಳಿದು ಎಲ್ಲ ವರ್ಗದ ಹುಡುಗರ ಮೇಲೆ ಕೇಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ತಾವು ಹೇಗ್ ಬಿಟ್ಟಿದ್ದೀರಾ? ನನ್ಗೆ ಬಿಡಿ, ಆ ಹುಡುಗವ್ರಿಗೆ ಕಳಿಸಿ ಅಂತ ಬೆಂಕಿ ಹಾಕೋದು ಕೆಲಸ ಬಿಜೆಪಿ ಅವರು ಮಾಡಿದ್ದು. ಅದರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಅನ್ಯಾಯ ನಮ್ಮ ಹಿಂದುಳಿದ ವರ್ಗ ಮೇಲೆ ಇವರು ಇಷ್ಟು ಮಾಡಿದ ಮೇಲೆ CBIಗೆ ಕೇಸ್ ಆಯ್ತು. ಅದು ಮುಖ್ಯಮಂತ್ರಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು CBI ಕೇಸ್ ಮಾಡಿದ್ದಾರೆ, CBIಗೆ ಕೊಟ್ಟರು. ಉಸ್ತುವಾರಿ ಮಂತ್ರಿ RV ದೇಶಪಾಂಡೆ ಸಾಹೇಬ್ರೇನೆ. CBI ಅಲ್ಲಿ ತನಿಖೆ ಆಗಿದ್ಮೇಲೆ ಏನಾಯ್ತು? ಏನೂ ಇಲ್ಲ. ನೈಸರ್ಗಿಕವಾಗಿ ಅವರದ್ದು ಕೇಸ್ ಸಾಯೋದು ಪರಿಸ್ಥಿತಿ ಇದೆ ಅಂತ CBI ತನಿಖೆಯಲ್ಲಿ ಬಂದ್ಬಿಟ್ಟಿದೆ. ಯಾರೋ ಒಬ್ರು ಹೋಗಿದ್ರು, ಮತ್ತೆ ಆ ತಾಯಿಗೆ ಕೇಳಿಕೆ ಹೋಗಿದ್ರು, ಏನಪ್ಪ ನಿಮ್ ಮಗ ಸಾಯ್ದಿದ್ದಾರೆ, ಹೇಗ್ ಮನೆ ನಡೆಸ್ತಾ ಇದ್ದೀರಾ ಅಂತ. ಇಲ್ಲ, ಆದ್ರೆ ಇವತ್ತು ಆ ಬಡವರಿಗೆ 2,000 ರೂಪಾಯಿ ಇರ್ಲಿ, 5 ಗ್ಯಾರಂಟೀಸ್ ಇರ್ಲಿ, 5 kg 7 kg 10 kg ಅಕ್ಕಿ ಇರ್ಲಿ, ಕಾಂಗ್ರೆಸ್ ಸರ್ಕಾರ ಬಡವರ ಮನೆ ನಡೆಸ್ತಾ ಇದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ. ಇವರು ಬೆಂಕಿ ಹಾಕೋದು ಮಾಡ್ಲಿ, ನಾವು ನೀರು ಹಾಕೋದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಅದಕ್ಕೆ ದಯವಿಟ್ಟು ಇಲೆಕ್ಷನ್ ಟೈಮ್ನಲ್ಲಿ ಸುಮ್ಮನೆ ಭಾವನಾತ್ಮಕ ಏನಂತ ಮಾತಾಡಿ. ಯಾಕೆಂದ್ರೆ ನಾವು ಶ್ವೇತ ಪತ್ರ ತಗೊಂಡೇ ಮಾತಾಡ್ತೀವಿ, ಪ್ರೂಫ್ ತಗೊಂಡೇ ಮಾತಾಡ್ತೀವಿ. ಸುಮ್ಮನೆ ಏನು ಹುಯಿ ಅಂತ ಹೇಳಿ ಮಾತಾಡ್ಲಿಕ್ಕೆ ನಮ್ಗೆ ಕೂಡ ಬರುತ್ತೆ. ಆದ್ರೆ ತಾವು ಸ್ಪೀಕರ್ ಸ್ಥಾನ ಇದ್ದ ನಡೆಸಿದ್ದೀರಾ, ಮಾಜಿ ಮಂತ್ರಿಗಳು ಆಗಿದ್ದೀರಾ, 6 ಬಾರಿ ಶಾಸಕರು. ಆ ಶೋಭೆ ತರಲ್ಲ ಈ ತರ ಮಾತು. ಒಂದ್ ಹುಡುಗನ್ ಸಾಯೋದು ಮಾತು ಈ ತರ ನಮ್ ಸ್ವಂತ ಸ್ವಾರ್ಥಿ ರಾಜಕಾರಣಕ್ಕೋಸ್ಕರ ತಾವು ಉಪಯೋಗ ಮಾಡ್ತಾ ಇದ್ದೀರಾ ಕಾಗೇರಿ ಅವ್ರೆ. ಅದು ಸರಿ ಇಲ್ಲ ಅಂತ ವೇದಿಕೆ ಮುಖಾಂತರ ಹೇಳಿ ಅಷ್ಟೇ ಉತ್ತರ ಕೊಡಬೇಕಾಗಿತ್ತು. ಯಾಕೆಂದ್ರೆ ಯಾರು ಅನ್ಯಾಯ ಮಾಡ್ತಾರೆ ಅವ್ರದ್ದು ಕೂಡ ತಪ್ಪು, ಯಾವ ಅನ್ಯಾಯ ಅನುಭವಿಸ್ತಾರೆ ಅವ್ರದ್ದು ಕೂಡ ತಪ್ಪು. ಅನ್ಯಾಯ ವಿರುದ್ಧ ಹೋರಾಟ ಆಗ್ಲೇಬೇಕು, ಅನ್ಯಾಯ ವಿರುದ್ಧ ಹೋರಾಟ ಮಾಡಲೇಬೇಕು. ಆ ನ್ಯಾಯ ಎಲ್ಲರಿಗೆ ಸಿಗ್ಬೇಕು ಅಂತ ಹೋರಾಟಕ್ಕೋಸ್ಕರ ನಾವು ಎಲ್ಲರೂ ನಿಲ್ತೀವಿ ಅಂತ ಹೇಳಿ ಕೊನೆಯದಾಗಿ ನಿಮ್ಗೆ ಎಲ್ಲರಿಗೆ ಕೈ ಮುಗ್ದು